ಹಲೋ ಸ್ಟೂಡೆಂಟ್ಸ್, ಇವತ್ತು ನಾನು ನಿಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ನಲ್ಲಿ ಎರಡನೇ ಚಾಪ್ಟರ್ ಆದಂಥ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಹಾಗೂ ಕೆಪಾಸಿಟನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನಲ್ಲಿ ನಾವು ಫಸ್ಟಿಗೆ ಪೊಟೆನ್ಷಿಯಲ್ ಮೀನಿಂಗು ಬರುತ್ತೆ. ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ಸ್ವಲ್ಪ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಡೆರಿವೇಶನ್ ಅನ್ನು ಈಸಿಯಾಗಿ ಮಾಡ್ಬೋದು. ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು? ನಾವು ಮೊದಲಿಗೆ ಇಲ್ಲಿ ಕನ್ಸರ್ವೇಟಿವ್ ಫೋರ್ಸಸ್ಸು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಾವು ವರ್ಡನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಎಲ್ಲಿ ಕನ್ಸರ್ವೇಟಿವ್ ಫೋರ್ಸ್ ಇರುತ್ತೆ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದು ಇರುತ್ತೆ. ಇದು ಫಸ್ಟ್ ಇಯರ್ನಲ್ಲೇ ನೀವು ಓದಿದ್ದು. ಸೊ ಇಲ್ಲಿ ಕನ್ಸರ್ವೇಟಿವ್ ಫೋರ್ಸ್ ಹೆಂಗೆ ಆಗುತ್ತೆ ಅಂದರೆ, ನಮ್ಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ಸು ಕನ್ಸರ್ವೇಟಿವ್ ಫೋರ್ಸ್ ಇದೆ. ಯಾವಾಗ ನಾವು ಕನ್ಸರ್ವೇಟಿವ್ ಫೋರ್ಸಿಗೆ ಅಗೇನೆಸ್ಟ್ ಆಗಿ ವರ್ಕ್ ಮಾಡಿದೆವು, ಆ ವರ್ಕ್ ಎಲ್ಲ ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ ಅಥವಾ ಅದನ್ನು ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕೂಡ ನಾವು ಡಿಫೈನ್ ಮಾಡ್ಬೋದು. ಅದಕ್ಕೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಡೆಫಿನೇಷನ್, ಇಟ್ ಈಸ್ ಅನ್ ಅಮೌಂಟ್ ಆಫ್ ವರ್ಕ್ ಡನ್ to bring a unit positive charge from infinite to the given point against the electrostatic force ಅಂತ ಡಿಫೈನ್ ಮಾಡ್ತೇವೆ. ಸೊ ಇದು ಇಂಪಾರ್ಟೆಂಟ್. ಈ ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಈಸಿಯಾಗಿ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಇಂದ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು 5 ಮಾರ್ಕ್ಸ್ ಡೆರಿವೇಶನ್ ಇದೆ, ವೆರಿ ಸಿಂಪಲ್ ಇದೆ ಮತ್ತು ಇಂಪಾರ್ಟೆಂಟ್ ಇದೆ. ಒಂದು 4 ಸ್ಟೆಪ್ ನಲ್ಲಿ ನಾವು ಡೆರಿವೇಶನ್ ಅನ್ನು ಕಂಪ್ಲೀಟ್ ಮಾಡಬಹುದು. ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಅದರಲ್ಲಿ ಫಸ್ಟ್ಗೆ ನಾವು ಫಸ್ಟ್ ಚಾರ್ಜ್ ಅನ್ನು ತಗೋಬೇಕು. ಲೆಟ್ ಅಸ್ ಕನ್ಸಿಡರ್ Q is the charge is at the origin ಅಲ್ಲಿ ಚಾರ್ಜ್ ಇದೆ. ಈ ಚಾರ್ಜ್ ನಾವು ಇನ್ನೊಂದು ರೆಫರೆನ್ಸ್ ಚಾರ್ಜ್ ಅನ್ನು ತಗೋಬೇಕು. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ರೆಫರೆನ್ಸ್ ಚಾರ್ಜ್? That reference charge is an unit charge, say unit positive charge. So that is at from infinity, because at infinity the force, field and potential is considered as zero. Infinity ನಲ್ಲಿ ನಾವು ಇಲ್ಲಿ ಫೋರ್ಸ್ 0 ಆಗುತ್ತೆ, ಫೀಲ್ಡ್ 0 ಆಗುತ್ತೆ ಮತ್ತು ಪೊಟೆನ್ಷಿಯಲ್ ಕೂಡ 0 ಆಗುತ್ತೆ. ಅದನ್ನ ರೆಫರೆನ್ಸ್ ಆಗಿ ನಾವು ಇನ್ಫೈನೈಟ್ ತಗೋಬಹುದು. ಸೊ ಈಗ ನಾವು ಇದಕ್ಕೊಂದು ಆರ್ಬಿಟ್ರಿ ಪಾಯಿಂಟ್ ತಗೋಬೇಕು. ಇದ್ರ ಪಾತ್ ನಲ್ಲಿ ಆರ್ಬಿಟ್ರಿ ಪಾಯಿಂಟ್ ಸೇ ದಿಸ್ ಇಸ್ ದ ಪಿ ಡ್ಯಾಶ್ ಪಾಯಿಂಟ್. ಸೊ ಎಟ್ ಪಿ ಡ್ಯಾಶ್ ಪಾಯಿಂಟ್ ಐ ವಿಲ್ ಕನ್ಸಿಡರ್ ಇಸ್ ಅನ್ ಯೂನಿಟ್ ಪಾಸಿಟಿವ್ ಚಾರ್ಜ್, 1 ಕೂಲಂಬ್ ಚಾರ್ಜ್. ನನಗೀಗ ಪೊಟೆನ್ಷಿಯಲ್ ನಾನು ಈ ಪಾಯಿಂಟ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಎಲ್ಲಿ ಯಾವ ಪಾಯಿಂಟ್? ಪಿ ಪಾಯಿಂಟ್. ಸೊ ವಿಚ್ ಈಸ್ ಹೌ ಮಚ್ ಡಿಸ್ಟೆನ್ಸ್? Say I will represent that distance is an r vector. So r vector is also known as an position vector ಅಂತ ಕರೀಬಹುದು. ಸೊ ನನಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ at this p ಪಾಯಿಂಟ್ ನಲ್ಲಿ ಕ್ಯಾಲ್ಕುಲೇಷನ್ ಇದೆ. ಸೊ ಈಗ ವಾಟ್ ಇಸ್ ಆರ್ಬಿಟ್ರಿ ಪಾಯಿಂಟ್? p ಡ್ಯಾಶ್ ಎಷ್ಟು ಡಿಸ್ಟೆನ್ಸ್ ನಲ್ಲಿ ಇದೆ? ಸೊ x ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್. ಈಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಹೌ ಮಚ್ ದ ವರ್ಕ್ ಇಸ್ ಡನ್ ಟು ಮೂವ್ a unit positive charge, say 1 coulomb charge from infinity to the given point P against the electrostatic force. ಯಾಕಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದ್ದಾಗ ಫೀಲ್ಡ್ ಫೋರ್ಸ್ ಅವೇ ಫ್ರಮ್ ದ ಚಾರ್ಜ್ ಇದೆ, ಅಂದ್ರೆ ಅಗೇನೆಸ್ಟ್ ಆಗಿ ನಾವು ವರ್ಕ್ ಮಾಡ್ತೇವೆ. ಸೊ ಇಷ್ಟು ಡಯಾಗ್ರಾಮ್. ಇಲ್ಲಿ ಡಿಸ್ಕ್ರಿಪ್ಷನ್ ಪಾರ್ಟ್ ಬರಬೇಕಿದ್ರೆ ನಾವು ಕನ್ಸಿಡರ್ Q be the source charge, it is the charge at origin. ಚಾರ್ಜ್ ಆರಿಜಿನ್ ಅಲ್ಲಿ ಸೋರ್ಸ್ ಚಾರ್ಜ್ ಅನ್ನು ತಗೊಂಡಿದ್ದೆವು. The next R is an position vector. R is the position vector. Say R, it is also known as an distance ಅಂತ ಕೂಡ ಕರೀಬಹುದು. From origin to P ಅಂದ್ರೆ ಈ ಪಾಯಿಂಟ್ ನಲ್ಲಿ ಡಿಸ್ಟೆನ್ಸ್ ನಾವು O to P R ಆಗಿದೆ ಡಿಸ್ಟೆನ್ಸ್. then next ನಾವು ಇನ್ನೊಂದು ಬರೀಬೇಕಾಗಿದೆ ಇಂಪಾರ್ಟೆಂಟ್ ಅಂದ್ರೆ, then X is the distance of point P dash, say from origin O. From origin ಇಂದ ನಾನು P dash ಪಾಯಿಂಟ್ ಅನ್ನು ತಗೊಂಡಿದ್ದೀನಿ. ಇಷ್ಟು ಡಿಸ್ಟೆನ್ಸ್ ಅನ್ನು ಕೂಡ ತಗೊಂಡಿದ್ದೀನಿ. ಈಗ ಕ್ಯಾಲ್ಕುಲೇಷನ್ಸ್ ಮಾಡೋದು ನಾವು ಟರ್ಮಿಗೆ ಬನ್ನಿ. ನಾವು ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬೇಕು. ವರ್ಕ್ ಡನ್ ಕನ್ಸರ್ವೇಟಿವ್ ಫೋರ್ಸ್ ಇದ್ದಾಗ ವಿಥೌಟ್ ಎಕ್ಸಿಲೇಷನ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವರ್ಕ್ ಡನ್. ಇಲ್ಲಿ ಪಾರ್ಟಿಕಲ್ ಎಕ್ಸಿಲೇಟ್ ಆಗದೇನೆ ನಾವು ವರ್ಕ್ ಡನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಬೇಕಿದ್ದಾಗ ವರ್ಕ್ ಡನ್ ಫಸ್ಟ್ ಇಯರ್ ನಲ್ಲಿ ಓದಿದ್ದು. ಸೊ ಬೈ ಇಂಟಿಗ್ರೇಷನ್ ಮೆಥಡ್ ವಿ ಕ್ಯಾನ್ ಫೈಂಡ್ ಔಟ್. ಸೊ ವರ್ಕ್ ಮಾಡಬೇಕಿದ್ರೆ ನಮಗೆ ಫೋರ್ಸ್ ಬೇಕೇ ಬೇಕು. ಅದಕ್ಕೆ ಫಸ್ಟ್ ನಾವು ಈ Q ಮತ್ತು 1 ಕೂಲಂಬ್ ಚಾರ್ಜ್. ಸೊ Q and 1 ಕೂಲಂಬ್ ಚಾರ್ಜ್, what is the force between Q and 1 ಕೂಲಂಬ್? by using Coulomb's law we can find out. ಇವೆರಡರ ಮಧ್ಯೆ ಎಷ್ಟು ಫೋರ್ಸ್ ಇದೆ ಅಂತ ನಾವು ಕೂಲಂಬ್ಸ್ ಲಾ ನಿಂದ ನಾವು ಕ್ಯಾಲ್ಕುಲೇಟ್ ಮಾಡಿ. ಯೂಸಿಂಗ್ ಕೂಲಂಬ್ಸ್ ಲಾ the force between ಯಾವುದು? Q and plus 1 coulomb charge. So what is the force? We know that force is F is equal to 1 by
4 pi epsilon naught and the magnitude of product of charges. ಅಂದ್ರೆ ನಾವು q into 1 by distance square. What is the distance? x square. So ಇಲ್ಲಿ ನಿಮಗೆ ಬೇಕಾದ್ರೆ ಇಲ್ಲಿ r cap ಅಂತ ಕೂಡ ಹಾಕಬಹುದು. r cap ಯೂನಿಟ್ ವೆಕ್ಟರ್ which is along O to P dash. Say I'll write it is an direction purpose ನಾನು r cap ಅಂತ ಕೂಡ ಯೂಸ್ ಮಾಡ್ತೀನಿ. So where r cap is, what is r cap? It is an unit vector. Unit vector which is along O to P dash. O P dash. ಅಷ್ಟು ಬಂದ್ರೆ ಸಾಕು. ಇದು ಫೋರ್ಸ್ ಆಗುತ್ತೆ. ಮೇ ನಮಗೆ ಡಯಾಗ್ರಾಮ್ ಗೆ 1 ಮಾರ್ಕ್ಸ್, ನೆಕ್ಸ್ಟ್ ಇಲ್ಲಿ ಫೋರ್ಸ್ ಕ್ಯಾಲ್ಕುಲೇಷನ್ ಇಷ್ಟು ಫೋರ್ಸ್ ಆಗುತ್ತೆ. ದೆನ್ ಫೋರ್ಸ್ ಆದಾಗ ನಾನು ಕ್ಯಾಲ್ಕುಲೇಟ್ ದೇರ್ಫೋರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕ್ವಾಂಟಿಟಿ, electric potential, say electric potential at P is equal to definition equal to amount of work done to move a unit positive charge, say ಎಷ್ಟು 1 coulomb charge from ಎಲ್ಲಿಂದ ತರ್ತಾ ಇದೆ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು P. So against the field or electric force. ಇದು ನಮಗೆ ಡೆಫಿನೇಷನ್. Therefore this work done is referred as an electric potential. ಅದಕ್ಕೆ ನಾನು ಇಲ್ಲಿ ಕನ್ಸರ್ವೇಟಿವ್ ಫೋರ್ಸ್ ಆಗಿ ಇಟ್ಕೊಂಡು ವರ್ಕ್ ಡನ್ dW is equal to, what is the work done formula? So dW is equal to F dx cos theta. So now you can see here cos theta is an angle between force and displacement. Force is away the charge and displacement is toward the charge. Therefore theta is equal to how much? 180 degree. Theta is equal to 180. As theta 180, cos theta value cos 180 ಅಂದ್ರೆ -1 ಆಗುತ್ತೆ. Therefore it is a small work done. Say for small displacement, say dx is the small displacement. dx ಏನಂತ ನಮಗೆ small displacement ಅಂತ ಅರ್ಥ. Small displacement. Okay. Then total work done calculate ಮಾಡಿದ್ರೆ total work. Say total work done, we have to add this all the small values of the discriminant, say displacement. ಎಲ್ಲ small values ಎಲ್ಲ add up ಮಾಡ್ಕೊಂತ ಹೋಗಬೇಕು. So that takes the total work done. This total work done is electric potential. So that is the integration of what is negative of F dx. So where we have to integrate ಈ ಆಬ್ಜೆಕ್ಟ್ ಅನ್ನು ಚಾರ್ಜ್ ಅನ್ನು ಎಲ್ಲಿಂದ ತರ್ತಾ ಇದ್ದೆವು? ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ r. ಅದಕ್ಕೆ ಇಂಟಿಗ್ರೇಷನ್ ಲಿಮಿಟ್ ಇನ್ಫಿನಿಟಿ ಟು r ಅಂತ ತಗೋಬೇಕು. ಅಂದ್ರೆ ಲೋವರ್ ಲಿಮಿಟ್ ಇನ್ಫಿನಿಟಿ ಆಗುತ್ತೆ, ಅಪ್ಪರ್ ಲಿಮಿಟ್ r ಅಂತ ಆಗುತ್ತೆ. Therefore potential at P point, so this is the potential at P point is minus, what is the F value? So constant ನಮ್ಮ ಔಟ್ಸೈಡ್ ಇಂಟಿಗ್ರೇಷನ್ ಅಲ್ಲಿ ಬರೀಬಹುದು. What is the constant? ಇಲ್ಲಿ ಏನಾಗುತ್ತೆ ಹೇಳಿ ಮ್ಯಾಗ್ನಿಟ್ಯೂಡ್ ಅಷ್ಟೇ ಬರೆಯೋಣ. So from equation 1 ಇಂದ ಬರೆದಾಗ, so it is q by 4 pi epsilon is outside. Then what is the variable term? ಯಾವುದು ಇದೆ ವೇರಿಯಬಲ್ ನಮಗೆ? So 1 by x square into dx. Again integration limit substitute ಮಾಡಿ infinity to r. So it is minus q by 4 pi epsilon naught ಆಗುತ್ತೆ. So what is the integration of 1 by x square? The integration of 1 by x square is minus 1 by x. Again the integration limiting values, so infinity to the r. Now you can substitute the limits. ಈಗ ನಿಮಗೆ ಲಿಮಿಟ್ಸ್ ಗೊತ್ತಿದೆ, upper limit minus lower limit. Therefore minus of minus now plus q by 4 pi epsilon ಅಂತ ಬರೀಬಹುದು. ಬರ್ದೆ ಇಲ್ಲಿ upper limit 1 by r minus lower limit 1 by infinity. So this is the electric potential. Now you can solve it. Anything by infinity is 0, ಇದು 0 ಆಗುತ್ತೆ. Therefore electric potential V equal to Q by 4 pi epsilon naught into R. So this is the electric potential. So it is ಇಲ್ಲಿ ನಮಗೆ ಒಂದು ಕನ್ಕ್ಲೂಷನ್ ಏನಾಗುತ್ತೆ, ನಿಮ್ಗೆ 1 ಮಾರ್ಕ್ಸ್ ನಲ್ಲಿ ಕೂಡ ಕೇಳಬಹುದು, how the potential due to point charge varies with the distance ಅಂತ additionally ಅವಾಗ so V is inversely proportional to distance ಅಂತ ಕೂಡ ಆಗುತ್ತೆ. ಇಷ್ಟು ಮಾಡಿದ್ರೆ ಸಾಕು ನಮಗೆ 5 ಮಾರ್ಕ್ಸ್. ಇಂಪಾರ್ಟೆಂಟ್ ಇದೆ ಮತ್ತು ಐಡಿಯಾಸ್ ನಮಗೆಲ್ಲ ಎಕ್ಸಾಮ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಯೂಸ್ ಆಗುತ್ತೆ ಮತ್ತು 1 ಮಾರ್ಕ್ಸ್ ನಲ್ಲಿ ಕೂಡ ಯೂಸ್ ಆಗುತ್ತೆ. ಅದಕ್ಕೆ ಇಲ್ಲಿ ಮೇನು ನೀವು ಡೆಫಿನೇಷನ್ಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ತಿಳ್ಕೊಂಡಾಗ ನಮಗೆ ಕನ್ಸರ್ವೇಟಿವ್ ಫೋರ್ಸ್ ನಿಂದ ಯಾವ ರೀತಿ ಆಗುತ್ತೆ ವರ್ಡನ್ ಅಥವಾ ಪೊಟೆನ್ಷಿಯಲ್ ಅಂತ ತಿಳ್ಕೊಂಡಾಗ ಈಸಿಯಾಗಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡಬಹುದು. ಇಲ್ಲಿ ಸ್ಟೆಪ್ಸ್ ನಮ್ಗೆ ಚಿಕ್ಕದೇ ಇದೆ. ಫಸ್ಟ್ ನಾವು ಫೋರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಆ ನಂತರ ವರ್ಡನ್ಗೆ ಡೈರೆಕ್ಟ್ ಫಾರ್ಮುಲಾ.
ವರ್ಡನ್ಗೆ ಫಾರ್ಮುಲಾ ಟೋಟಲ್ ವರ್ಡನ್ ಅಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ ಪಾಯಿಂಟ್ ನಲ್ಲಿ ಆಗ್ತು, ಅದಕ್ಕೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಜಸ್ಟ್ ನಾವು ಕೂಲಂಬ್ಸ್ ಲಾ ಇಂದ ಫೋರ್ಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಂತರ ಮ್ಯಾಥಮೆಟಿಕಲಿ ಸಬ್ಸ್ಟಿಟ್ಯೂಷನ್ ಇಂದ ನಮ್ಗೆ ಆನ್ಸರ್ ಬರುತ್ತೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.